This is the beginning of an English fluency course where I'm planning to have 100 videos, maybe about 5 minutes each, specifically for teaching English fluency for those students who pass their 10th standard in Kannada medium. Since they are not familiar with the English usage vocabulary, idea is to initially to teach a good score of good English words which are generally occurring in business English, and also teach how to speak fluently in a public speaking type of scenario. So let's start with this first video. The method I'm going to use is like this. I got an English passage here, which I have written. And whenever you find something English, maybe newspaper or a news magazine article, you will find that there are many words which you do not know. ಯಾವುದೇ ಇಂಗ್ಲಿಷ್ ನ್ಯೂಸ್ ಪೇಪರ್ ಆಗಲಿ ಮ್ಯಾಗಝಿನ್ ಆಗಲಿ ಓದಿದ್ರೆ ಅದರಲ್ಲಿ ಎಷ್ಟೋ ಶಬ್ದಗಳು ನಮಗೆ ಗೊತ್ತಿರುವುದಿಲ್ಲ. ಆದ್ರೂ ನಾವು ಓದ್ತೇವೆ, ಓದಿ ಏನಾದ್ರೂ ಒಂದು ಮೀನಿಂಗ್ ಫೈಂಡ್ ಔಟ್ ಮಾಡ್ತೇವೆ. ಆದರೆ ಅದೇ ವರ್ಡ್ ಅನ್ನ ಇನ್ನೊಂದ್ಸರಿ ನಾವು ಯೂಸ್ ಮಾಡ್ಬೇಕು, ನಮ್ಮ ಕಮ್ಯುನಿಕೇಶನ್ ಅಲ್ಲಿ ಯೂಸ್ ಮಾಡ್ಬೇಕಂದ್ರೆ ನಮ್ಗೆ ಗೊತ್ತಿರುವುದಿಲ್ಲ. We find new words, but we don't concentrate on them, we neglect them. But we are not able to use that word in our own English communication because we didn't understand what was the meaning. So here, you will be surprised to know that you need only a total of about 2000 words in English to be good in communication. 2,000 ವರ್ಡ್ ಸಾಕು. ಆದ್ರೆ ಆ 2,000 ವರ್ಡ್ ಅಂದ್ರೆ ಯಾವುದು ಅಂದ್ರೆ ನ್ಯೂಸ್ ಪೇಪರ್ ಅಲ್ಲಿ ಬರೋದು, ನ್ಯೂಸ್ ಅಲ್ಲಿ ನಾವು ಕೇಳೋದು, ಮ್ಯಾಗಝಿನ್ ಅಲ್ಲಿ ಬರೋದು. 100 ವಿಡಿಯೋ ಮಾಡಿದಾಗ ಒಂದರಲ್ಲಿ ಒಂದು 4-5 ವರ್ಡ್ ನಾನು ಹೇಳ್ಕೊಡ್ತೀನಿ. 500 ವರ್ಡ್ ಅದರದ್ದಾಗುತ್ತೆ. ಮತ್ತೆ ಆ ಮೆಥಡ್ ಯೂಸ್ ಮಾಡಿ ನೀವು ನಿಮ್ಮಷ್ಟೇ ಕೇಕ್ ಮ್ಯಾಗಝಿನ್ ನೋಡಿ ಮಾಡ್ಬೇಡಿ. ಅಂದ್ರೆ ದಿನಕ್ಕೆ ಒಂದು 3-4ರಿಂದ ಜಾಸ್ತಿ ಬೇಡ. ಫಾರ್ ಎಕ್ಸಾಂಪಲ್, ಈಗ ಒಂದು ಪ್ಯಾಸೇಜ್ ಇದೆ, ಹ್ಯಾವ್ ಯು ಹರ್ಡ್ ಪೀಪಲ್ ರೆಸ್ಪಾಂಡ್ ಅಂದ್ರೆ ನ್ಯೂ ವರ್ಡ್ ಅಂತ ನಾನು ಅನಿಸ್ಬಿಟ್ಟಿಗೆ what I find is a new word for you. I put it in red font. ಅದ್ರ ಫುಲ್ ಮೀನಿಂಗ್ ಏನ್ ಬೇಕಂದ್ರೆ ಅದನ್ನ ಕನ್ನಡದಲ್ಲಿ ಹಾಕಿದ್ದೀನಿ. ಸೊ ದಟ್ ನೀವು ಇಂಗ್ಲಿಷ್ ಒಂದ್ಸಾರಿ ಓದಿ, ಕನ್ನಡ ಓದಿ, ಅಲ್ಲಿ ರೆಡ್ ಫಾಂಟ್ ಅಲ್ಲಿ ಬರೆದಿರೋದು ರೆಸ್ಪಾಂಡಿಗೆ ಅದರಲ್ಲಿ ಕನ್ನಡದಲ್ಲಿ ಪ್ರತಿಕ್ರಿಯಿಸುವುದನ್ನು ಬರೆದಿದ್ದಾರೆ. ಕಾನ್ಸಂಟ್ರೇಟ್ ಅಂದ್ರೆ ಕೇಂದ್ರೀಕರಿಸಿ ಬರೆದಿದ್ದಾರೆ. ಇಗ್ನೋರ್ ಅಂದ್ರೆ ನಿರ್ಲಕ್ಷಿಸಿ ಬರೆದಿದ್ದಾರೆ. ಫ್ರಸ್ಟ್ರೇಟ್ ಅಂದ್ರೆ ಬೇಜಾರಾಗೋದು, ನಿರಾಶೆ ಆಗೋದು, ಈ ತರ. ಇದು ಬರೀ ಇಂಗ್ಲಿಷ್ ಮಾತ್ರ ಅಲ್ಲ, ಇದರ ಒಂದೊಂದು ಪ್ಯಾಸೇಜ್ ನಲ್ಲೂ ಒಂದೊಂದು ಲೆಸನ್ ಇದೆ. ಫಾರ್ ಎಕ್ಸಾಂಪಲ್, ಇಫ್ ಐ ರೀಡ್ ದಿಸ್ ಒನ್, ಹ್ಯಾವ್ ಯು ಹರ್ಡ್ ಪೀಪಲ್ ರೆಸ್ಪಾಂಡ್ ಇನ್ ಅ ನೆಗೆಟಿವ್ ಮ್ಯಾನರ್. ಎಲ್ಲ ನನ್ನ ಅದೃಷ್ಟ, ನಾನು ಹೇಳಿದಾಗ ಯಾವ್ದಾಗುದಿಲ್ಲ, ನಾನು ನೆನೆಸಿದ ಯಾವ್ದು ಆಗುದಿಲ್ಲ ಅಂತ ಜನ ಹೇಳ್ತಾ ಇರ್ತಾರೆ. ಇರಬಹುದು, ಆದರೆ ನಾನು ಇಂಗ್ಲಿಷ್ ಬರೆದಿರೋನ್ನ ಕನ್ನಡದಲ್ಲಿ ಹೇಳ್ತೀನಿ. ಟ್ರಾನ್ಸ್ಲೇಷನ್ ಅಲ್ಲ, ಇಲ್ಲಿ ಬರೆದಿರೋ ನನ್ನ ಭಾಷೆಯಲ್ಲಿ ಹೇಳ್ತೀನಿ. ನಿರಾಶೆ ಬರುವಂತ ವಿಷಯಗಳನ್ನೇ ಮನಸ್ಸಿನಲ್ಲಿ ಯೋಚನೆ ಮಾಡಿಕೊಂಡು ಅದನ್ನೇ ಕೇಂದ್ರೀಕರಿಸ್ಕೊಂಡು ಮಾಡಿದ್ರೆ ಇನ್ನೂ ಜಾಸ್ತಿ ನೆಗೆಟಿವ್ ಐಟಮ್ಸ್ ನಮ್ಗೆ ಬರುತ್ತೆ. ಯಾವ್ದಾದ್ರು ಪಾಸಿಟಿವ್ ಆದ್ರೂ ಕೂಡ ಇದು ಯಾವಾಗಲೂ ಒಂದ್ಸರಿ ಆಗೋದು, ಅದರಷ್ಟಲ್ಲಿರೋ ಯಾವಾಗಲೂ ನೆಗೆಟಿವೇ, ನಾವು ಅದನ್ನ ಇಗ್ನೋರ್ ಮಾಡ್ತೀವಿ, ನಿರ್ಲಕ್ಷಿಸ್ತೀವಿ. ಇದರಿಂದಾಗಿ ಮನಸ್ಸಿನಲ್ಲಿ ಬರೀ ನೆಗೆಟಿವೇ ತುಂಬಿಕೊಂಡಿರ್ತದೆ. ಪಾಸಿಟಿವ್ ಅನ್ನು ನಾವು ಇಗ್ನೋರ್ ಮಾಡ್ತೇವೆ, ನಿರ್ಲಕ್ಷಿಸ್ತೇವೆ. ಎಲ್ರಿಗೂ ಅನ್ಲಕ್ಕಿ ಅಂತ ಸಂದರ್ಭ ಬಂದಿರ್ತದೆ. ಏನಾದ್ರು ಪ್ಲಾನ್ ಮಾಡಿದ್ರು ಪ್ಲಾನ್ ಹಾಳಾಗಿ ಹೋಗುತ್ತೆ, ನೆನ್ಸಿಗೆ ಆಗೋದಿಲ್ಲ, ನಿರಾಶೆ ಆಗುತ್ತೆ. ಆದ್ರೆ ಆ ನಿರಾಶೆ ಆಗುವಂತ ವಿಷಯಗಳನ್ನ ತಲೆಗೆ ಹಾಕೊಂಡು ಬರೀ ನಿರಾಶಾದಾಯಕ ಆಗಿದ್ರೆ ನಾವು ಯಾವಾಗ್ಲೂ ಪಾಸಿಟಿವ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಲಾ ಆಫ್ ಅಟ್ರಾಕ್ಷನ್ ಒಂದಿದೆ, ನಾವು ಯಾವುದನ್ನ ಯೋಚಿಸ್ತೇವೆ ಅದೇ ನಮ್ಗೆ ಆಗುತ್ತೆ. ಫಾರ್ ಎಕ್ಸಾಂಪಲ್, ನನಗೆ ಒಳ್ಳೇದಾಗುತ್ತೆ, ನನ್ನ ಎಕ್ಸಾಮ್ ಒಳ್ಳೇದಾಗ್ತದೆ, ಸರಿಯಾಗಿ ನಡೀತದೆ, ಎಲ್ಲ ಒಳ್ಳೆ ಮಾರ್ಕ್ಸ್ ನಾನು ಯೋಚಿಸ್ಕೊಂಡು ಹೋದ್ರೆ
ನನ್ಗೆ ನನ್ಗೆ ಓದಿದ್ದೆಲ್ಲ ನೆನಪಿ ಬರುತ್ತೆ. ಓ ನಾನು ದುರದೃಷ್ಟ, ನಾನು ಮಾಡಿದ್ದೆಲ್ಲ ಆಗುವುದೇ ಇಲ್ಲ, ಎಕ್ಸಾಮ್ ಅಲ್ಲಿ ಮಾಡಿದ್ರೆ ಹೋದ್ರೆ ನನ್ಗೆ ಗೊತ್ತಿರೋದು ಮರ್ತೋಗುತ್ತೆ. If you think that we are going to get into negative situations, you will attract negative situations. If you think that you are going to get positive situations, you will get positive situations. ಆದ್ರಿಂದ ಇದೊಂದು ಲೆಸನ್. ರೆಸ್ಪಾಂಡ್, ಕಾನ್ಸಂಟ್ರೇಟಿಂಗ್, ಇಗ್ನೋರಿಂಗ್, ಫ್ರಸ್ಟ್ರೇಟಿಂಗ್, ಇದು 4 ವರ್ಡ್ ಇದೆ. ಈ ಫುಲ್ ಪ್ಯಾಸೇಜ್ ಇದ್ದ ಮೀನಿಂಗ್ ಇಲ್ಲಿ ಕನ್ನಡದಲ್ಲಿದೆ. ನಿಮ್ಗೆ ಹೋಮ್ವರ್ಕ್ ಏನು ಅಂದ್ರೆ, ಈ ರೆಡ್ ಫಾಂಟ್ ಅಲ್ಲಿ ಇದ್ದ ವರ್ಡ್ಸ್ ಅದನ್ನ, ಹಾಗಾದ್ರೆ ನೀವು ವಿಡಿಯೋ ನೋಡಾಗ ಬ್ಯಾಕ್ಗೆ ಹೋಗಿ ಮತ್ತೆ ಅಲ್ಲಿ ಪಾಸ್ ಮಾಡಿ ಆ ವರ್ಡ್ ಅನ್ನು ನೋಟ್ಬುಕ್ ಮಾಡ್ಬೇಕು. ಒಂದೊಂದ್ ದಿನಕ್ಕೆ ಒಂದು ನೋಟ್ಬುಕ್ ಪೇಜ್, ಆ ಪೇಜ್ ಅಲ್ಲಿ 4-5 ವರ್ಡ್ಸ್ ಬರಿಬೇಕು. ಅದರ ಮೀನಿಂಗ್ ಇಲ್ಲಿ ಬರೆದಿದ್ದಾರೆ. ಬೇಕಿದ್ರೆ ನಿಮ್ಗೆ ಆನ್ಲೈನ್ ಡಿಕ್ಷನರಿ ಹೋಗಿ ಬೇಕಾದ್ರೆ ಬೇರೆ ವರ್ಡ್ ಇದೆಯಾ ಅಂತ ನೋಡ್ಬೋದು. ಅದರ ಮೀನಿಂಗ್ ಬರಿಬೇಕು. ಮತ್ತೆ ಯಾವ ಸೆಂಟೆನ್ಸ್ ಅಲ್ಲಿ ಬಂದಿದೆ, ಹ್ಯಾವ್ ಯು ಹರ್ಡ್ ಆಫ್ ಪೀಪಲ್ ರೆಸ್ಪಾಂಡ್ ಇನ್ ನೆಗೆಟಿವ್ ಮ್ಯಾನರ್ ಅಂದ್ರೆ ಫುಲ್ ಸೆಂಟೆನ್ಸ್ ಬರೀರಿ, ಅದರ ಕನ್ನಡ ಮೀನಿಂಗ್ ಬರೀರಿ. ಅದನ್ನ ಜೋರಾಗಿ ಓದಿ. ರೆಸ್ಪಾಂಡ್, ಕಾನ್ಸಂಟ್ರೇಟಿಂಗ್, ಇಗ್ನೋರಿಂಗ್, ಫ್ರಸ್ಟ್ರೇಟಿಂಗ್, ಅದನ್ನು ಓದಿ. ಬಾಯಿ ಚೆನ್ನಾಗ್ಲಿ, ನಾಲ್ಗೆ ಮಗಚ್ಲಿ. ಆಮೇಲೆ ಆ ವರ್ಡ್ ಅನ್ನ ನಿಮ್ದೇ ಯಾವ್ದಾದ್ರು ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡಿ. ಸೊ ಒಂದು ಪೇಜ್ ನೋಡ್ಬೇಕಿದ್ದು ಈ 5 ವರ್ಡ್ಗಳಿಗೆ ಸಾಕು. ಇಷ್ಟು ಮಾಡಿದ್ರೆ ನಿಮ್ಗೆ 4 ವರ್ಡ್ಸ್ ಬಂತು. ಹಾಗೆ ನಾನು ಬೇರೆ ಬೇರೆ ಪ್ಯಾಸೇಜ್, ಪ್ರತಿದಿನ ಬೇರೆ ಬೇರೆ ಪ್ಯಾಸೇಜ್ ತೋರಿಸ್ತಾ ಇರ್ತೀನಿ. ಈ ಪ್ಯಾಸೇಜ್ ಅಲ್ಲಿ ಬರೀ ಇಂಗ್ಲಿಷ್ ಅಲ್ಲ, ಇಂಥ ಒಂದು ಲೆಸನ್ ಕೂಡ ಇರುತ್ತೆ. ಮತ್ತೆ ನಿಮ್ಗೆ 4-5 ವರ್ಡ್ಸ್ ಸಿಗುತ್ತೆ. ದಿನಾಲು ಮಾಡಿದ್ರೆ ಒಂದು 30 ದಿವಸದಲ್ಲಿ ಯು ವಿಲ್ ಗೆಟ್ ಅಬೌಟ್ 100 ವರ್ಡ್ಸ್, 120 ವರ್ಡ್ಸ್. 100 ವಿಡಿಯೋ ಮಾಡಿದಾಗ 400-500 ವರ್ಡ್ಸ್ ನಿಮ್ ಕೈಲಾಗುತ್ತೆ. ಆದ್ರೆ ಯಾರಾದ್ರೂ ಮಾತಾಡಿದ ಆ ವರ್ಡ್ ಯೂಸ್ ಮಾಡಿದ್ರೆ ನಮ್ಗೆ ಗೊತ್ತಿದೆ ಮೀನಿಂಗ್. ಇಲ್ಲ ಅಂದ್ರೆ ಆ ವರ್ಡ್ ನಮ್ಗೆ ತಲೆಗೆ ಬರೋದೇ ಇಲ್ಲ, ಯಾಕಂದ್ರೆ ನಾವು ಬರೀ ಓದಿ ಅದನ್ನು ಬರ್ದ್ಬಿಡ್ತೀವಿ. ಹಾಗಾಗಿ ಈ ಮೆಥಡ್ ಅನ್ನು ಸ್ಟಾರ್ಟ್ ಮಾಡುವ. ಸೊ ಲೆಟ್ ಅಸ್ collect the suitable English language words which are used in business English. So when you appear for an interview, you will have the right words to say. When the interviewer asks a question, you know the exact meaning. Otherwise, you will fumble because you will not know what exactly was the meaning that he or she has used. So it is more of your effort. ನಿಮ್ಮ ಪ್ರಯತ್ನನೇ ಜಾಸ್ತಿ. ನಾನು ಬರೀ ದಾರಿ ಹೇಳ್ಕೊಡ್ಬೋದು, ಆ ದಾರಿಯಲ್ಲಿ ನಡೆಯುವಂತದ್ದು ಕೆಲಸ ನಿಮ್ದು. I can only show the way. To go in that way is your effort. Let's start with first video and see how it goes. Thank you very much, and we'll see you in the video 2/100. Thank you.